ಯುವಕರೇ, ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ. ನೀವು ನೋಡುತ್ತಿರುವುದು ಬದುಕು ನಿನ್ನದೇ ಚಾನಲ್. ಈ ವಿಡಿಯೋ ಕೊನೆಯವರೆಗೂ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಮನದಾಳದ ರಿಕ್ವೆಸ್ಟ್. ಈ ಚಾನಲ್ ನಿಮ್ಮ ಜೀವನದಲ್ಲಿ ಹೋಪ್ ಕೊಡುತ್ತಿದ್ದರೆ, ನಿಮ್ಮ ಆತ್ಮವನ್ನು ಎಬ್ಬಿಸುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಫೇಕ್ ಮೋಟಿವೇಶನ್ ಸಿಗುವುದಿಲ್ಲ. ಜೀವನ ಎಬ್ಬಿಸುವ ಸತ್ಯಗಳು ಮಾತ್ರ ಸಿಗುತ್ತವೆ. ಸೋತ ಮನಸ್ಸಿಗೆ ಹೊಸ ಬೆಳಕು ಸಿಗುತ್ತದೆ. ಯುವಕರೊಳಗಿನ ಶಕ್ತಿಯನ್ನು ಎಬ್ಬಿಸುವ ಫೈರ್ ಸಿಗುತ್ತದೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ನಿಮ್ಮ ಒಳಗೆ ಅನಂತ ಶಕ್ತಿ ಇದೆ. ಆದರೆ ಇಂದು ಅನೇಕ ಯುವಕರು ತಮ್ಮನ್ನು ತಾವು ಅಂಡರ್ ಎಸ್ಟಿಮೇಟ್ ಮಾಡುತ್ತಿದ್ದಾರೆ. ಒಂದು ಫೈಲೂರ್ಗೆ ಜೀವನ ಬಿಡುತ್ತಾರೆ, ಒಂದು ಬ್ರೇಕಪ್ಗೆ ಕನಸು ಬಿಡುತ್ತಾರೆ, ಒಂದು ರಿಜೆಕ್ಷನ್ಗೆ ಹೋಪ್ ಬಿಡುತ್ತಾರೆ. ಯಾಕೆ ಗೊತ್ತಾ? ಅವರು ತಮ್ಮ ಒಳಗಿನ ಶಕ್ತಿಯನ್ನು ಮರೆತಿದ್ದಾರೆ. ಸ್ನೇಹಿತರೆ, ಸೋಲು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಶಕ್ತಿಯ ಪರೀಕ್ಷೆ. ಬೆಂಕಿಯಲ್ಲಿ ಸುಟ್ಟ ಬಂಗಾರವೇ ಹೆಚ್ಚು ಹೊಳೆಯುತ್ತದೆ. ಹಾಗೆಯೇ ಕಷ್ಟದಲ್ಲಿ ಹೋರಾಡಿದ ಮನುಷ್ಯನೇ ಜೀವನದಲ್ಲಿ ದೊಡ್ಡವನಾಗುತ್ತಾನೆ. ವೈಭವ್ ಸೂರ್ಯವಂಶಿ ಕತೆ ನಿಮಗೆ ಹೇಳುವ ದೊಡ್ಡ ಸತ್ಯ ಏನು ಗೊತ್ತಾ? ಅವನು ಶ್ರೀಮಂತನಲ್ಲ, ದೊಡ್ಡ ನಗರದವನೂ ಅಲ್ಲ, ಗಾಡ್ ಫಾದರ್ ಇರಲಿಲ್ಲ. ಆದರೂ ಅವನ ಒಳಗೆ ಫೈರ್ ಇತ್ತು, ಡ್ರೀಮ್ ಇತ್ತು, ಸೆಲ್ಫ್ ಬಿಲೀಫ್ ಇತ್ತು, ಪೇರೆಂಟ್ಸ್ ಬ್ಲೆಸ್ಸಿಂಗ್ ಇತ್ತು. ಅದೇ ಅವನನ್ನು ಭಾರತದ ಯೂತ್ ಐಕಾನ್ ಮಾಡಿತು. ಯುವಕರೇ, ನೀವು ಮೊಬೈಲ್ ಅಡಿಕ್ಷನ್ಗಾಗಿ ಹುಟ್ಟಿಲ್ಲ. ನೀವು ಫಿಯರ್ನಲ್ಲಿ ಬದುಕಲು ಹುಟ್ಟಿಲ್ಲ. ನೀವು ಅವರೇಜ್ ಆಗಿ ಸಾಯಲು ಹುಟ್ಟಿಲ್ಲ. ನೀವು ಹಿಸ್ಟರಿ ಕ್ರಿಯೇಟ್ ಮಾಡಲು ಹುಟ್ಟಿದ್ದೀರಿ. ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ಒಂದು ಆಲೋಚನೆಯನ್ನು ಹಿಡಿದುಕೊಳ್ಳಿ, ಅದೇ ನಿಮ್ಮ ಜೀವನವಾಗಲಿ, ಅದೇ ನಿಮ್ಮ ಕನಸಾಗಲಿ, ಅದೇ ನಿಮ್ಮ ಉಸಿರಾಗಲಿ. ಈ ಮಾತು ಕೇವಲ ಕೋಟ್ ಅಲ್ಲ, ಇದು ರಹಸ್ಯ, ಯಶಸ್ಸಿನ ರಹಸ್ಯ. ಇಂದು ಹಲವರು ಫೋಕಸ್ ಕಳೆದುಕೊಂಡಿದ್ದಾರೆ. ಮೈಂಡ್ ವೀಕ್ ಆಗಿದೆ, ಪೇಷನ್ಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಆದರೆ ನೆನಪಿಡಿ, ನಿಮ್ಮ ಭವಿಷ್ಯವನ್ನು ಡಿಸ್ಟ್ರಾಯ್ ಮಾಡೋದು ಫೈಲೂರ್ ಅಲ್ಲ, ಲ್ಯಾಕ್ ಆಫ್ ಫೋಕಸ್. ನಿಮ್ಮ ಭವಿಷ್ಯವನ್ನು ಡಿಸ್ಟ್ರಾಯ್ ಮಾಡೋದು ಫೈಲೂರ್ ಅಲ್ಲ, ಲ್ಯಾಕ್ ಆಫ್ ಫೋಕಸ್. ವೈಭವ್ ತನ್ನ ಡ್ರೀಮ್ ಮೇಲೆ ಫೋಕಸ್ ಇಟ್ಟ. ಅದಕ್ಕಾಗಿಯೇ ಒಂದು ಸಣ್ಣ ಹಳ್ಳಿಯ ಹುಡುಗ ಇಂದು ಭಾರತದ ಇನ್ಸ್ಪಿರೇಷನ್ ಆಗಿದ್ದಾನೆ. ಸ್ನೇಹಿತರೆ, ಇಂದು ಜಗತ್ತು ನಿಮ್ಮನ್ನು ಇಗ್ನೋರ್ ಮಾಡಬಹುದು, ನಿಮ್ಮ ಡ್ರೀಮ್ ನೋಡಿ ನಗಬಹುದು, ನಿಮ್ಮ ಸ್ಟ್ರಗಲ್ ಅರ್ಥ ಮಾಡಿಕೊಳ್ಳದೆ ಇರಬಹುದು. ಆದರೆ ನೆವರ್ ಸ್ಟಾಪ್. ಏಕೆಂದರೆ ಒಂದು ದಿನ ನಿಮ್ಮನ್ನು ಇಗ್ನೋರ್ ಮಾಡಿದವರೇ ನಿಮ್ಮ ಸಕ್ಸಸ್ಗೆ ಕ್ಲಾಪ್ ಮಾಡುತ್ತಾರೆ. ನಿಮ್ಮ ಒಳಗಿನ ಫೈರ್ ಅನ್ನು ಬದುಕಿಸಿರಿ. ನಿಮ್ಮ ಪೇರೆಂಟ್ಸನ್ನು, ಅವರ ಕನಸನ್ನು ಗೌರವಿಸಿ. ನಿಮ್ಮ ಡ್ರೀಮನ್ನು ಬಿಟ್ಟುಕೊಡಬೇಡಿ. ಏಕೆಂದರೆ ಈ ಜಗತ್ತಿಗೆ ಮತ್ತೊಬ್ಬ ಅವರೇಜ್ ವ್ಯಕ್ತಿ ಬೇಡ, ನಿಮ್ಮಂತಹ ಫೈಟರ್ ಬೇಕು. ಈ ವಿಡಿಯೋ ನಿಮ್ಮ ಹಾರ್ಟ್ ಟಚ್ ಮಾಡಿದ್ದರೆ ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಡಿಪ್ರೆಷನ್ನಲ್ಲಿ ಇರುವ ಯುವಕರಿಗೆ ಶೇರ್ ಮಾಡಿ, ಕನಸು ಕಳೆದುಕೊಂಡವರ ಜೊತೆ ಶೇರ್ ಮಾಡಿ, ಮತ್ತು ಬದುಕು ನಿನ್ನದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ, ಜೀವನ ಬದಲಿಸುವ ಫೈರ್ ಸಿಗುತ್ತದೆ, ಆತ್ಮ ಎಬ್ಬಿಸುವ ಸತ್ಯಗಳು ಸಿಗುತ್ತವೆ, ಕತ್ತಲೆಯ ಜೀವನಕ್ಕೆ ಹೊಸ ಬೆಳಕು ಸಿಗುತ್ತದೆ. ಎದ್ದು ನಿಲ್ಲಿ, ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ. ಡ್ರೀಮ್ ಬಿಗ್, ಫೈಟ್ ಹಾರ್ಡ್, ನೆವರ್ ಸ್ಟಾಪ್.